ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರಿ ಹೆಬ್ರಿ. ಈಗ ನಾನು ಕೇರಳ ಹೊರಟದ್ದು ಬೈಕಲ್ಲಿ ಅಲ್ಲ, ಅನ್ಫಾರ್ಚುನೇಟ್ಲಿ ಬಸ್ಸಲ್ಲಿ. ನನಗೆ ಬೈಕಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಆದರೆ ಮನೇಲಿ ಬಿಡಲಿಲ್ಲ. ಇಲ್ಲಿ ಒಂದು ಸ್ಟ್ಯಾಚು ಇತ್ತು ಗೊತ್ತಾ, ನನ್ನ ಅಣ್ಣಂದು. ಅದು ಹೋಯ್ತು. ಅಂದರೆ ಸ್ಟ್ಯಾಚು ಅಂದರೆ ನನ್ನ ಅಣ್ಣನ ಸ್ಟ್ಯಾಚು ಅಲ್ಲ, ಮುಖ ಮಾತ್ರ ಅಣ್ಣಂದು, ಬಾಡಿ ಹುಡುಗಿದು. ಅದು ಸ್ಟ್ಯಾಚುಗೆ ತೆಗೆದಿದ್ದಾರೆ, ಯಾಕಂದರೆ ರೋಡ್ ವೈಡ್ ಆಗ್ತುಂಟಲ್ಲ ಅದಕ್ಕೆ. ನನಗೆ ಕೇರಳ ಬೈಕಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಮತ್ತು ಮನೇಲಿ ಬಿಡಲಿಲ್ಲ. ಮನೇಲಿ ಫಸ್ಟ್ ಆಫ್ ಆಲ್ ಕೇರಳ ಹೋಗೋದೇ ಬೇಡ ಅಂತ ಇದ್ರು, ಮತ್ತು ಅವ್ರ ಸಮಾಧಾನಕ್ಕೆ ನಾನು ಬಸ್ಸಲ್ಲಿ ಹೊರಟದ್ದು. ಬಸ್ಸಲ್ಲಿ ಸ್ವಲ್ಪ ಪೀಸ್ಫುಲ್ ಇರ್ತದೆ, ಬೈಕಲ್ಲಾದರೆ ಕಿರಿಕಿರಿ, ಮತ್ತು ಅಲ್ಲಿ ಕೇರಳ ಪೊಲೀಸ್ ಸ್ಟ್ರಿಕ್ಟ್ ಜಾಸ್ತಿ. ಹಾಯ್ ಹಾಯ್. ನಾನು ಕೇರಳ. ಇದು ಲೇಕ್ ಪಕ್ಕ. ನನಗೆ ಅಲ್ಲಿ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡಿದ್ದು. ನನ್ನ ಬೆನ್ನಲ್ಲಿ ದೊಡ್ಡ ಬ್ಯಾಗ್ ಉಂಟು. ನಾನು ಯೂಶಲಿ ಬೈಕಲ್ಲಿ ಹಾಕೊಂಡು ಹೋಗ್ತೇನಲ್ಲ, ಈಗ ನಂದು ಸಿಂಗಲ್ ಸೀಟ್ ಇರೋದಲ್ಲ, ಸೊ ಸಿಂಗಲ್ ಸೀಟ್ ಇದ್ದದಕ್ಕೆ ನನಗೆ ಹಿಂದ್ಗಡೆ ಕ್ಯಾರಿಯರ್ ಇಲ್ಲ, ಅದಕ್ಕೆ ನಾನು ಬೆನ್ನಿ ಹಾಕೊಂಡಿದ್ದೆ. ಒಂದ್ಸಲ ತೋರಿಸ್ತೇನೆ ನಿಮಗೆ, ನೋಡಿ ಹೀಗುಂಟು ಬೆನ್ನಲ್ಲಿ ಸೆಟ್ ಅಲ್ಲ. ಇದರಲ್ಲಿ ಕ್ಯಾರಿಯರ್ ಇಲ್ಲಲ್ಲ, ಕ್ಯಾರಿಯರ್ ಇದ್ದದಕ್ಕೆ ನಾನು ಹಾಕೊಂಡಿದ್ದೆ. ಈಗ ಹೇಗೆ ತೋರ್ತದೆ, ಸೆಟ್ ತೋರ್ತದಲ್ಲ. ಬೆನ್ನು ಮಾತ್ರ ನೋವಾಗ್ತುಂಟು ನನಗೆ. ನನ್ನ ಬೈಕಿದು ಸೌಂಡ್ ಚೇಂಜ್ ಆಯಿತು. ಮುಂಚೆ ಲೋ ಎಂಡಲ್ಲಿ ಸೌಂಡ್ ಕಮ್ಮಿ ಇರ್ತಿತ್ತು, ಈಗ ಲೋ ಎಂಡ್ ಸಹ ಜಾಸ್ತಿ ಸೌಂಡ್. ಅಬ್ಬೋ ಹೆದ್ರಿ ಜೀವಲ್ಲ ನಾನು. ಸುಮ್ಮನೆ ನಾವು ಲೆಫ್ಟಲ್ಲಿ ಇರೋದು ಒಳ್ಳೇದು, ಯಾಕಂದರೆ ಇದು ರೈಟ್ ಸೈಡ್ ಫಾಸ್ಟ್ ಲೇನ್ ಅಲ್ಲ, ಸುಮ್ಮನೆ ರಿಸ್ಕ್. ಮೇಯ್ನ್ಲಿ ರಿಕ್ಷಾದವ್ರು ಎಲ್ಲಿಂದ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ. ಆ ರಿಕ್ಷಾದವರಿಂದ ಒಂದು ಜಾಗ್ರತೆಯಲ್ಲಿದ್ದರೆ ಮತ್ತು ನಮ್ಮ ಲೈಫೇ ಸೆಟ್. ನಾನೀಗ ಮಣಿಪಾಲ್ ಬಂದೆ ನೋಡಿ, ಅವ್ರು ರಿಕ್ಷಾದವ್ರು ಹಾರ್ನ್ ಹಾಕೋದು ನೋಡಿ, ನಾನಿಂದ ಹಾರ್ಕೊಂಡು ಹೋಗಿದೆ ಇಲ್ಲಿ ಮೇಲಿಂದ. ಈಗ ಬೈಕ್ ಪಾರ್ಕ್ ಮಾಡಿ ಮತ್ತೆ ನಂದು ಫ್ರೆಂಡ್ ಡ್ರಾಪ್ ಮಾಡ್ತಾರೆ ಬಸ್ ಸ್ಟ್ಯಾಂಡ್ವರೆಗೆ. ವಾಟ್ಸಾಪ್ ನಿಗೆ ಹಾಯ್. ಎಂತೆಲ್ಲ ಹೇಳ್ಬೇಕು. ಇಲ್ಲ, ಅಲ್ಲಿ ರಾಯಲ್ ಎಂಬಸಿಲಿ ಇಡ್ತೇವೆ ಗಾಡಿ. ನಾನಿಲ್ಲಿ ಕೇರಳ. ಹೌದೌದು, 6:30ಗೆ ಬಸ್. ಅವನೆಂತಂಬ್ರೆ ಸುಮಂತಿದೆ ಅಂದ, ಜ್ವರ ಆತನ. ಬೈಕ್ ಇಟ್ಟು ಬರ್ತೆ. ಹಾಯ್. ಬಗ ಗಮ್ಮದ ದೂರ ಯಾನ ಕೇರಳ ಪೋಪನ್ ಅಂದ. ನಾನು 6:30ಗೆ ಬಸ್, 5:30 ಅನ್ನೋದ. ಯಾನೇರ ಕಾಲ್ ಮಾಡ್ಬಿಟ್ಟು ಬಂದಿತ್ತೆ, ಇರ್ಬೇಕಲ್ಪ ಹಾಸ್ಪಿಟಲ್ ಅಡಿಪರ್ ಅನ್ಸಿದ ಬತ್ತೆ ಅನ್ನು. ಹಾಯ್, ವಿಡಿಯೋ ಮಾಡ್ತಿದ್ದೆ. ಹೆಲ್ಮೆಟ್ ಜಾಗ್ರತೆ. ಸೊ ಹೆಲ್ಮೆಟ್ ಒಂದು ಸೇಫ್ ಆಗಿ ಕೊಟ್ಟೆ ವೈಶಾಖಿಗೆ. ಓ ಬಸ್ ಅವೇನಾ? ಲಾರ್ಡ್ ನ್ಯಾನೋ ಮಧ್ಯ ರೋಡಲ್ಲಿ ನಿಲ್ಸಿ ಹೋಗಿದ್ದಾರೆ. ಆಚೆ ಸಹ ರೋಡ್, ಈಚೆ ಸಹ ರೋಡ್. ಸೊ ನನ್ನನ್ನು ಬಿಡ್ಲಿಕ್ಕೆ ಎಷ್ಟು ಜನ ಬಂದಿದ್ದಾರೆ. ನಿರೀಕ್ಷಿತ್. ಓಕೆ ಬಾಯ್ಸ್, ಸಿ ಯು. ಥ್ಯಾಂಕ್ ಯು ಸೋ ಮಚ್. ಬ್ಯಾಗ್ ಎവിടെ ಬ್ಯಾಗ್? ಸೊ ಇನ್ನು ಮಳೆಯಲ್ಲಿ ಮಾತಾಡ್ಬೇಕಂತ 2 ದಿನ ಮಳೆಯಲ್ಲಿ ಮಾತಾಡೋ. ಸೊ ಇದೊಂದು ಬ್ಯಾಗ್ ಒಂದು ಇಟ್ಕೊಳ್ಳೋ, ಸಣ್ಣ ಬ್ಯಾಗ್. ದೊಡ್ಡ ಬ್ಯಾಗ್ ಒಳಗೆ ಹಾಕುವ. ಈಗ 6:30 ರೀಚ್ ಆಗೋದು ಎಷ್ಟು ಗಂಟೆ ಗೊತ್ತಿಲ್ಲ. ಬಾಯ್ ಬಾಯ್. ಥ್ಯಾಂಕ್ ಯು. ಹಾಯ್. ಈ ಬಸ್ಸಲ್ಲಿ ವಾಶ್ರೂಮ್ಸ್ ಉಂಟು. ಸೆಮಿ ಸ್ಲೀಪರಾ L2 ಎಲ್ಲಿ ಮಾರೆ? ಮೋಸ್ಟ್ಲಿ ಇದೇ ಇರಬೇಕು L2. ಇದು ಸೆಮಿ ಸ್ಲೀಪರು, ಈಚೆ ಸ್ಲೀಪರು. ಮೇಲೆ ಸೌಂಡ್, ಈಚೆ ಸೌಂಡ್. ಇದು L2 ಅಲ್ಲ? ಹಾಂ. ಮಳೆಯಲ್ಲಿ ಮಾತಾಡಿ ಸೆಟ್ ಮಾಡ್ಕೊಳ್ಬೇಕು ಎಲ್ಲರನ್ನ. ಬಸ್ ನೋಡಿ ಕ್ರೇಜ್ ಉಂಟಲ್ಲ. ಕನ್ನಡಕ್ಕೆಲ್ಲ ಹಾಕಿದೆ, ಯಾಕಂದರೆ ಈಗ ಫುಲ್ ಮೊಬೈಲ್ ನೋಡೋದಲ್ಲ, ಇಲ್ಲಾಂದರೆ ನನಗೆ ಹೆಡ್ಡೇಗೆ ಆಗ್ತದೆ. 67% ಚಾರ್ಜ್ ಉಂಟು. ಚಾರ್ಜರ್ ಬ್ಯಾಗಲ್ಲಿ ಉಂಟು. ಬ್ಯಾಗಲ್ಲಿ ಕೆಳಗಡೆ ಬಸ್ಸಿದ ಅಡಿಯಲ್ಲಿ ಸ್ಟೋರೇಜ್ ಇರ್ತದೆ, ಅಲ್ಲಿ ಉಂಟು. ಈಗ ಚಾರ್ಜ್ ಇಡಲಿಕ್ಕೆ ಪೋರ್ಟ್ಸ್ ಉಂಟು.
ಕಿಲೋಮೀಟರ್ ಉಂಟು ಸ್ಟ್ರೈಟ್. ಹಾಂ, ಥ್ಯಾಂಕ್ ಯು, ಬಾಯ್ ಬಾಯ್, ಥ್ಯಾಂಕ್ ಯು. ಎಲ್ಲಿ ಬಂದೆ ಎಂತ ಗೊತ್ತಿಲ್ಲ ಮಾರೆ, ಒಂದು ಕಡೆ ನಿಲ್ಸಿದ್ರು, ಟಯರ್ಡ್ ಆಗಿದೆ ಒಟ್ರಾಶಿ. ಇಲ್ಲಿದ್ದು ಒಂದು ಸೀನ್ ಎಂತ ಗೊತ್ತಾ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಮಾರೆ. ನಾನು ರ್ಯಾಪಿಡೋ ಬುಕ್ ಮಾಡ್ತಿದ್ದೆ, ನಾನು ಫಸ್ಟ್ ಬಸ್ಸಲ್ಲಿ ಒಂದು ಅಡ್ವೆಂಚರ್ ಮಾಡ್ದು ಹೋಗೋದಂತ ಎಣಿಸಿದ್ದು. ಇಲ್ಲಿ ಮಾರೆ ಇವ್ರ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ ಮಾರೆ, ಅವ್ರ ಹತ್ರ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಬರೀ ಕಷ್ಟ ಆಗ್ತದೆ. ಸುಮ್ಮನೆ ರ್ಯಾಪಿಡೋ ಬುಕ್ ಮಾಡಿದ್ರೆ ಆಯ್ತು, ಅವನೇ ಬರ್ತಾನೆ, ಅವನೇ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾನೆ. ಬಸ್ ಉಂಡ ಇವಡೆ ಬಸ್ ಉಂಡಾ? ರ್ಯಾಪಿಡೋ ಸಹ ಬುಕ್ ಮಾಡಿದೆ, ರ್ಯಾಪಿಡೋ ಸಹ ಬರಲಿಲ್ಲ. ಅದಕ್ಕೆ ಅವನು ತೋರಿಸ್ದಲ್ಲ, ಈಗ ಅವನನ್ನು ಕರೆದೆ. ನಾನು ಹೇಳಿದೆ ಇಂಥ ಪ್ಲೇಸಿಗೆ ಹೋಗ್ಬೇಕು ಮಾರೆ, ಹೇಗೆ ಹೋಗೋದಂತ ಲೊಕೇಶನಲ್ಲಿ ಎಂತೆಲ್ಲ ಮಾಡಿ ಹೇಳ್ದೆ. ಒಂದು ಬಸ್ ನಂಬರ್ ಹೇಳ್ದೆ, ಆ ಬಸ್ ನಂಬರ್ ಹತ್ತಿದ್ದು ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ಅಂತ ಹೇಳ್ದೆ. ಈಗ ಅಲ್ಲಿ ಹೋಗ್ತಿದ್ದೆ, ನೋಡೋ ಹೋಗೋ ಎಕ್ಸ್ಪೀರಿಯನ್ಸ್ ಹೇಗೆ ಉಂಟು ಗೊತ್ತಿಲ್ಲ, ಗಮ್ಮತ್ತಾಗ್ತುಂಟು ಮಾತ್ರ. ಇದೊಂದು ನನಗೆ ಡೈರೆಕ್ಷನ್ ತೋರಿಸ್ತುಂಟು. ಈಗ ಆ ಡೈರೆಕ್ಷನ್ ನೋಡಿ ಹೋಗ್ತಿದ್ದೆ, ಅಷ್ಟು ದೂರದಿಂದ ನಡ್ಕೊಂಡು ಬಂದದ್ದು. ಮತ್ತೆ ಮೊಬೈಲ್ ನೋಡುವಾಗ ನಾನು ನಡ್ಕೊಂಡು ಬಂದದ್ದು ತುಂಬ ಜಾಸ್ತಿ ಆಯ್ತು. ಅದಕ್ಕೆ ಪುನಃ ವಾಪಸ್ ಹೋಗ್ತಿದ್ದೆ ಬಸ್ನ ಹುಡುಕ್ತಾ. ನಾನು ಸ್ಟೈಲಲ್ಲಿ ರ್ಯಾಪಿಡೋ ಡೌನ್ಲೋಡ್ ಮಾಡಿದ್ದು, ಅವ್ನು ರ್ಯಾಪಿಡೋ ಅವನು ಸಹ ಬರಲಿಲ್ಲ. ಸನ್ರೈಸ್ ಆಗ್ತುಂಟು ಅಲ್ಲಿ. ಸೊ ಆಗ ಸಿಕ್ಕಿದ್ರಲ್ಲ ಅವರು, ಪುನಃ ನನಗೆ ಸಿಕ್ಕಿದ್ರು. ಯು ಡೋಂಟ್ ನೋ ಕನ್ನಡ ರೈಟ್? ನಾನು ಪುನಃ ಮೊಬೈಲ್ ತೋರಿಸಿ ಇನ್ನೊಬ್ಬರಿಗೆ ತೋರಿಸ್ತಿದ್ದೆ ಮೊಬೈಲಲ್ಲಿ, ಇದು ಈ ಪ್ಲೇಸಿಗೆ ಹೇಗೆ ಹೋಗೋದಂತ. ಇವ್ರು ದೂರದಲ್ಲಿ ನನ್ನ ನೋಡಿ ಪುನಃ ಬಂದರು. ಸೊ ಇವರೀಗ ನಂಗೆ ಯಾವ್ದು ಬಸ್ ಅಂತ ತೋರಿಸ್ತಾರಂತೆ. ಇಲ್ಲಿ 11 ನಂಬರಲ್ಲಿ ನಿಲ್ಲು, ಬಸ್ ಬರ್ತದೆ ಅಂತ ಹೇಳಿದ್ದಾರೆ. 11 ಇದೆ, ಇದು ಬಸ್ ಅರೂರಿಗೆ ಹೋಗ್ತದಂತೆ. ಎಲ್ಲೆಲ್ಲಿ ಡ್ರಾಪ್ ಮಾಡ್ತಾನೋ ಗೊತ್ತಿಲ್ಲ, ನೋಡುವ. ನಾನು ಅಲ್ಲಿವರೆಗೆ ಹೋಗಿ ಮಾರೆ ಪುನಃ ವಾಪಸ್ ನೋಡ್ಕೊಂಡು ಬಂದದ್ದು. ನೋಡುವಾಗ ನಾನು ಬೇರೆ ರೂಟಲ್ಲಿ ಹೋಗ್ತಿದ್ದೆ. ಈಗ ಸ್ಟೇಗೆ ಜಸ್ಟ್ ಒಂದು 500 ಮೀಟರ್ಸ್ ಉಂಟು. 500 ಮೀಟರ್ಸ್ ಅಲ್ಲ, ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಸೋಲೋ ಟ್ರಿಪ್ ಮಾತ್ರ ಸ್ಟಾರ್ಟಿಂಗಿಂದ ಗಮ್ಮತ್ ಆಗ್ತುಂಟು. ಒಂದು ಹೇಳೋದು ಎಂತಂದರೆ, ಯಾರಾದರೂ ಕೇರಳ ಬರೋದಾದ್ರೆ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಬನ್ನಿ ಮಾರೆ. ಇಲ್ಲಿವರೆಗೊಂದು ಹಿಂದಿ ಸಹ ಅರ್ಥ ಆಗೋದಿಲ್ಲ, ಇಂಗ್ಲೀಷ್ ಸಹ ಬರೋದಿಲ್ಲ. ಮಲಯಾಳಿಯೇ ಎಂದಾಯಿ ಹೇಳ್ತಾರೆ, ವ್ಲಾಗರ್ ಕೇಳ್ತಾರೆ, ಹೌದಂತ ಹೇಳ್ಬೇಕು. ಇದೇ ನಂದು ರೂಮ್ ಸೆಟ್ ಅಲ್ಲ. ನೋಡಲಿಕ್ಕೆ ಪ್ಲೇಸಸ್ ಎಲ್ಲ ತುಂಬ ಉಂಟಂತೆ. ನಾನು ಜಸ್ಟ್ ಕೇಳಿದೆ. ಈಗ ಮಲಯಾಳಿಯಲ್ಲಿ ಕೇಳೋದೇ ಒಂದು ದೊಡ್ಡ ಕಷ್ಟ ಮಾರೆ. ನಾನು ಹಿಂದಿಯಲ್ಲಿ ಎಂತೆಲ್ಲ ಹೇಳೋದು, ಇಂಗ್ಲೀಷೆಲ್ಲ ಆ್ಯಡ್ ಮಾಡೋದು, ಅವ್ರು ಮಲಯಾಳಿಯಲ್ಲಿ ಹೇಳೋದು, ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋದು. ಓಕೆ, ಅವ್ರು ಇದೇ ಹೇಳಿದಂತ. ಸೊ ನೋಡುವ ನೆಕ್ಸ್ಟ್ ಹೇಗಾಗ್ತದೆ ಅಂತ. ಹೊರಗಡೆ ವ್ಯೂ ಪುನಃ ತೋರಿಸ್ತೇನೆ. ಪ್ರಾಪರ್ಟಿ ಮಾತ್ರ ಕ್ರೇಜಿ ಉಂಟು. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ, ಮುಂದಿನ ವೀಡಿಯೋದಲ್ಲಿ ಸಿಗುವ. ನೆಕ್ಸ್ಟ್ ವೀಡಿಯೋ ಗಮ್ಮತ್ತಿರ್ತದೆ ಮಾತ್ರ. ನೋಡು, ಸ್ವಲ್ಪ ಮಲಯಾಳಿಯಲ್ಲೇ ಮಾತಾಡುವ. ನಿಮಗೊಂದು ಎಂಟರ್ಟೈನ್ ಆಗ್ತದೆ, ನನಗೂ ಸಹ ಎಂಟರ್ಟೈನ್ ಆಗ್ತದೆ ಬಂದದಕ್ಕೆ. ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.